ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕರ್ನಾಟಕ ಗೃಹ ಇಲಾಖೆಯಲ್ಲಿ ಖಾಲಿ ಇರುವ ಅಗ್ನಿಶಾಮಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ರಿ. ಸ್ನೇಹಿತರೆ, ಹೌದು, ಗೃಹ ಇಲಾಖೆಯಲ್ಲಿ 1600ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗಲಿದೆ. ಅದಕ್ಕೆ ನೀವು ಕೇವಲ SSLC, PUC ಅಥವಾ 12 SSLC ಪ್ಲಸ್ 2 ಅಥವಾ 12th ಅನ್ನ ಪಾಸ್ ಆಗಿದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಆಗಲಿದೆ. ಚಾಲಕ ಆಗಿರಬಹುದು, ಫೈರ್ ಮ್ಯಾನ್ ಆಗಿರ್ಬೋದು, ಫೈರ್ ಫೈಟರ್ ಆಗಿರ್ಬೋದು, ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್, PC, PSI, SDA ಅಗ್ನಿಶಾಮಕ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರುವ GK ಗೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಅನ್ನ ನೀಡಲಾಗ್ತದೆ. ಆ ಸ್ನೇಹಿತರೆ, ಇದರ ಬೆಲೆ ಬಂದು ಮೊದಲಿಗೆ 990 ಬಂತಿತ್ತು. ಅದೇ ರೀತಿ ಈಗ ಸದ್ಯದಲ್ಲಿ ನೇಮಕಾತಿ ಆಗುವ ಕಾರಣಕ್ಕಾಗಿ ಇದನ್ನ 200 ರೂಪಾಯಿಗೆ ನೀಡ್ತೀವಿ ಅಂದಿದ್ರಿ. ಆದ್ರೆ ಮತ್ತೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನ ನೀಡ್ಬೇಕಂತ ಹೇಳಿ ನಾವು ಇದು 200 ರೂಪಾಯಿ ಅಲ್ರಿ. ನಮ್ಮ ಚಾನಲ್ ಅಲ್ಲಿ ಏನಾದ್ರು ನೋಡಿದ್ದನ್ನ ನೀವೇನಾದ್ರು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ಕೇವಲ 150 ರೂಪಾಯಿಗೆ ಈ ನೋಟ್ಸ್ ಅನ್ನ ನೀಡ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಅದೇ ರೀತಿ ಇದರ ಜೊತೆಗೆ ನಿಮಗೆ 6 to 10th ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್, ಕಂಪ್ಲೀಟ್ ಶಾರ್ಟ್ ನೋಟ್ಸ್ ಇರುತ್ತೆ. ಕೇವಲ 100 ರೂಪಾಯಿಗಾಗಿ ನೀಡ್ತಾರ. ಈ ಎರಡು ನೋಟ್ಸ್ ಅನ್ನ ತಗೊಂಡ್ರೆ ಈ ನೋಟ್ಸ್ ಪ್ಲಸ್ ನಿಮಗೆ 6 to 10th ನೋಟ್ಸ್ ಅನ್ನ ಎರಡು ಕೂಡಿ ತಗೊಂಡ್ರೆ ಕೇವಲ 250 ರೂಪಾಯಿದಲ್ಲಿ ಎರಡು ನೋಟ್ಸ್ ಕೂಡ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು ಅಗ್ನಿಶಾಮಕ ಇಲಾಖೆಯಲ್ಲಿ 1600 ಹುದ್ದೆಗೆ ಭರ್ತಿ ಕ್ರಮ. ಇದು ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಬಂದ ಮಾಹಿತಿ ಆಗಿರ್ತದ. ಹೌದು ಸ್ನೇಹಿತರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಈಗ ಕಡಿಮೆ ಅಂದ್ರೆ 2.5 ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಅದಾವಾಗಿ ಒಳ ಮೀಸಲಾತಿ ಅಂತ ಅದೇನ್ ಡಿಲೇ ಆಗಿತ್ತಲ್ಲ ಅದನ್ನ ಇವಾಗ ಒಳ ಮೀಸಲಾತಿಯನ್ನ ಅಷ್ಟೇ ಬಿಟ್ಟು ಈಗ ಕೇವಲ 50% ನಂತೆ ನೇಮಕಾತಿಯನ್ನ ಮಾಡ್ಕೊಳ್ಳೋದಾಗಿ. ಯಾಕಂದ್ರೆ ಆಲ್ರೆಡಿ ಕೇಸ್ ಕೂಡ ಇತ್ತು. ಈಗ ಮೊನ್ನೆ ತಾನೇ ಬೃಹತ್ ಮಟ್ಟದಲ್ಲಿ ಈಗ ಹೋರಾಟ ಕೂಡ ನಡೀತಿ ಸ್ಪರ್ಧಾ ಅಭ್ಯರ್ಥಿಗಳಿಂದ. ಅದಕ್ಕಾಗಿ ಈಗ ಶೀಘ್ರವೇ ಅಗ್ನಿಶಾಮಕ ಹುದ್ದೆಗಳಾಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, SDA ಆಗಿರ್ಬೋದು, FD ಆಗಿರ್ಬೋದು, ಸಾಕಷ್ಟು ಈಗ ಸದ್ಯಕ್ಕೆ 54,000 ನೇಮಕಾತಿಗಳನ್ನ ಮಾಡುವುದಾಗಿ ಸರ್ಕಾರ ಕೂಡ ಒಪ್ಪಿಗೆ ತೀರ್ಮಾನ ಮಾಡ್ಕೊಂಡೈತ್ರಿ. ಅದಕ್ಕಾಗಿ ಇನ್ನ ಕೆಲವೇ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಅದೇ ರೀತಿ ಅಗ್ನಿಶಾಮಕದಲ್ಲಿ ಖಾಲಿ ಇರುವ ಅಗ್ನಿಶಾಮಕ ಹುದ್ದೆಗಳು ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಅಗ್ನಿಶಾಮಕ, ಫೈರ್ ಫೈಟರ್ ಆಗಿರ್ಬೋದು, ಚಾಲಕ ಹುದ್ದೆಗಳಿಗೆ ಸಂಬಂಧಿಸಿದ ನೇಮಕಾತಿಯನ್ನ ಇನ್ನೇನು ಕೆಲವೇ ದಿನಗಳೇ ಆಲ್ಮೋಸ್ಟ್ ಎಲ್ಲ ನಿಮ್ದು ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ನೇಮಕಾತಿ ಆಗೋ ಸಾಧ್ಯತೆ ಐತ್ರಿ. ಇದಕ್ಕೆ ಅಫಿಷಿಯಲ್ ಆಗಿ ಇನ್ನೊಂದು ನೋಟಿಫಿಕೇಶನ್ ಆದಾಗ ಮತ್ತೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಈಗ ನಿಮ್ಗೆ ಈ ನೇಮಕಾತಿಗೆ ಸಂಬಂಧಿಸಿದ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಎದಕ್ಕೆ ಕೊಟ್ಟಿದಪ್ಪ ಅಂದ್ರೆ ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗತ್ತಾ. ಹಾಗಿದ್ರೆ ನೀವೀಗ ಸ್ಟಡಿಯನ್ನ ಪ್ರಾರಂಭಿಸಬೇಕು. ಯಾಕಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಇರಬೇಕಾಗಿದೆ ಪೊಲೀಸ್ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಅದೇ ರೀತಿ ಅಗ್ನಿಶಾಮಕ ಇಲಾಖೆಗಳ ಏನದಲ್ಲ ನೇಮಕಾತಿ ಆಯ್ತಪ್ಪ ಅಂದ್ರೆ ಬೇಗ ಬೇಗ ಎಕ್ಸಾಮ್ ಅನ್ನ ಮುಗಿಸಿ ಫಿಸಿಕಲ್ ಅನ್ನ ಮುಗಿಸಿ ಡೈರೆಕ್ಟ್ ಆಗಿ ನಿಮ್ಮ ನೇಮಕಾತಿಯನ್ನ ಮಾಡ್ಕೋತಾರ. ಸೊ ಅದಕ್ಕಾಗಿ ಈ ನೇಮಕಾತಿ ಆಯ್ತಂದ್ರ ಬಾಳ ಅಂದ್ರೆ 1 ಮಂತ್ 2 ಮಂತ್ ಅಷ್ಟ ಟೈಮ್ ಸಿಗುತ್ತಾ. ಈಗಿಂತ ನೀವು ಸ್ಟಡಿಯನ್ನ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರ ನೇಮಕಾತಿ ಆದ ತಕ್ಷಣ ನಿಮ್ದು 1 ಮಂತ್ ಆಗಿ ಎಕ್ಸಾಮ್ ಇಟ್ರು ಕೂಡ ನೀವು ಆರಾಮಾಗಿ ಎಕ್ಸಾಮ್ ಅನ್ನ ಕ್ಲಿಯರ್ ಅನ್ನ ಮಾಡ್ಕೋಬಹುದು. ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆಗೆ ಸಂಬಂಧಿಸಿ ಸ್ಟಡಿಯನ್ನ ಮಾಡೋರು ಈಗ ನಿಮ್ಮ ಸ್ಟಡಿಯನ್ನ ಚುರುಕುಗೊಳಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಕೂಡ ಪ್ರಾರಂಭ ಆಗ್ತದೆ. ಸ್ನೇಹಿತರೆ, ಇದಕ್ಕೆ ಈ ಹುದ್ದೆಗಳಿಗೆ ಕೇವಲ ನೀವು SSLC ಪಾಸ್ ಆದವರು, ಅದೇ ರೀತಿ 12th ಅನ್ನ ಪ್ಲಸ್ 12th ಅನ್ನ ಪಾಸ್ ಆದವರು, PUC ಆಗಿರ್ಬೋದು, ಅದೇ ರೀತಿ IT ಆಗಿರ್ಬೋದು, ಡಿಪ್ಲೊಮಾ ಆಗಿದವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ನೋಟಿಫಿಕೇಶನ್ ಆದಾಗ ಮತ್ತೆ ಇನ್ನೊಂದು ಸಾರಿ ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ ಎಲ್ಲ ನೋಟ್ಸ್ ಏನಾದ್ರು ಬೇಕಾಗಿತ್ತಾರ ಕೆಳಗಡೆ ಕೊಟ್ಟಿರುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಿ. ಸ್ನೇಹಿತರೆ, ಆದಷ್ಟು 6 to 10th ಸಮಾಜ ವಿಜ್ಞಾನ ನೋಟ್ಸ್ ಅನ್ನ ಓದಿ ಆಮೇಲೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಅನ್ನ ಓದಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗತ್ತಾ. ಪ್ಲಸ್ ನಿಮಗೆ 6 to 10th ಅದರಲ್ಲಿ ಏನಿದಿಲ್ಲ ಹೆಚ್ಚಿನ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಬರಾಕತ್ತಾವು. ಅದನ್ನ ಏನೇ ಮಿಸ್ ಮಾಡಿದ್ರೆ ಅದನ್ನು ಕೂಡ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.